ಹಲೋ, ಹಾಯ್, ನಮಸ್ತೆ. ಹೇಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಒಬ್ಬರ ವಿಶೇಷವಾದಂಥ ವ್ಯಕ್ತಿನ ನಿಮ್ಮ ಮುಂದೆ ಕರ್ಕೊಂಡು ಬಂದಿದ್ದೀನಿ. ಇವ್ರನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹಚ್ಕೊಂಡಿರ್ತೀರಾ. ಮಲ್ಲಮ್ಮ ಟಾಕ್ಸ್ ಅನ್ನೋದು ಒಂದು ತುಂಬ ಫೇಮಸ್ ಇವ್ರದ್ದು. ಮಂಗಳೂರು ಮೂಲದ ನಟ, ಬಟ್ ತೆಲುಗುನಲ್ಲಿ ತುಂಬ ಫೇಮಸ್ಸು. ಇವಾಗ ಕನ್ನಡಕ್ಕೆ ಕಾಲಿಡ್ತಾ ಇದ್ದಾರೆ. ಭಾರ್ಗವಿ LLB ಅನ್ನೋ ಒಂದು ಧಾರಾವಾಹಿ ಮೂಲಕ ಅರ್ಜುನ್ ಅನ್ನೋ ಪಾತ್ರದ ಮೂಲಕ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಯಾವಾಗ ಬರ್ತಾರೆ ಕನ್ನಡಕ್ಕೆ ಅಂತ ನೀವೆಲ್ಲ ಕಮೆಂಟ್ಸ್ ಆಗ್ತಾ ಇದ್ರಿ. ಕಡೆಗೂ ಅವ್ರು ಬರ್ತಾ ಇದ್ದಾರೆ. ಅವ್ರು ಇವತ್ತು ನಮಗೆ ಸಿಕ್ಕಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್ ಮನೋಜ್, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಇಷ್ಟು ದಿನ ನೀವು ತೆಲುಗುಲಿ ಜನಪ್ರಿಯತೆ ಪಡೆದಿದ್ರಿ, ಕನ್ನಡಕ್ಕೆ ಬರ್ತಾ ಇದ್ದೀರಾ. ಎಷ್ಟು ಖುಷಿ ಇದೆ ನಿಮಗೆ? ನನಗೆ ತುಂಬ ಖುಷಿ ಆಗ್ತಿದೆ. ನಾನು ನಮ್ಮ ಭಾಷೆಯಲ್ಲಿ ನಮ್ಮ ಜನಕ್ಕೆ ನಾನು ಗುರುತಿಸ್ಕೋಬೇಕಂತ ನಂಗೆ ತುಂಬ ಆಸೆ ಇತ್ತು. ಅದು ಇವಾಗ ಫೈನಲಿ ದಿಸ್ ಇಸ್ ದ ರೈಟ್ ಟೈಮ್ ಅನಿಸಿದೆ. ನಾನು ಮುಂಚೆಯಿಂದನೂ ಟ್ರೈ ಮಾಡ್ತಾ ಇದ್ದೆ, ಬಟ್ ದಿಸ್ ಇಸ್ ದ ರೈಟ್ ಟೈಮ್. ಇವಾಗ ಜನರ ಮುಂದೆ ಬರ್ತಾ ಇದ್ದೀನಿ. ನನಗೂ ತುಂಬ ಖುಷಿ ಆಗ್ತಾ ಇದೆ. ಓಕೆ. ಫ್ಯಾನ್ಸ್ ಎಲ್ಲ ನಿಮ್ಮನ್ನ ಕೇಳ್ತಾ ಇರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಆಗ್ತಾ ಇದ್ರು. ಸರ್, ಯಾವಾಗ ಕನ್ನಡಕ್ಕೆ ಬರ್ತೀರಾ, ಯಾವಾಗ ಕನ್ನಡದಲ್ಲಿ ಹೊಸ ಪ್ರಾಜೆಕ್ಟ್ನ ಮಾಡ್ತೀರಾ, ನಾವು ನಿಮ್ಮನ್ನು ಯಾವಾಗ ತೆರೆ ಮೇಲೆ ನೋಡೋದು ಅಂತ ಕೇಳ್ತಾ ಇದ್ರು. ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ? ಇವಾಗ ಏನು ಹೇಳಕ್ಕೆ ಇಷ್ಟಪಡಲ್ಲ. ಮಂಡೆಯಿಂದ 8:30ಗೆ ಭಾರ್ಗವಿ LLB ಬರ್ತಾ ಇದೆ. ನೋಡಿ, ಎಲ್ಲ ಕ್ಯಾರೆಕ್ಟ್ರು ನಿಮಗೆ ಇಷ್ಟ ಆಗುವಂಥ ಕ್ಯಾರೆಕ್ಟ್ರು. ಆ್ಯಂಡ್ ತುಂಬ ಯುನೀಕ್ ಸ್ಟೋರಿ ಇದು. ತುಂಬ ಇಷ್ಟಪಟ್ಟು ನೋಡ್ತೀರಾ. ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುವಂಥ ಒಂದು ಕತೆ. ನಾನು ಕಾಯ್ತಾ ಇದ್ದೀನಿ ನೀವು ನನ್ನನ್ನು ಅಕ್ಸೆಪ್ಟ್ ಹೇಗೆ ಮಾಡ್ತೀರಾ ಅಂತ. ಡೆಫಿನೆಟ್ಲಿ ನೀವು ಅಕ್ಸೆಪ್ಟ್ ಮಾಡೇ ಮಾಡ್ತೀರಾ, ಯಾಕೆಂದರೆ ತುಂಬ ಒಂದು ಜೋವಿಯಲ್ ಕ್ಯಾರೆಕ್ಟ್ರು ಅರ್ಜುನ್ ಪಾಟೀಲ್ ಅಂತ. ಸ್ವಲ್ಪ ಅಪ್ಪ ನನ್ನನ್ನು ಒಂದು ಇಷ್ಟಪಡಲ್ಲ. ಅದಕ್ಕೆ ಒಂದು ಕಾರಣ ಇದೆ, ಅಂದರೆ ನಾನು ಲಾ ಪ್ರಾಕ್ಟೀಸ್ ಮಾಡ್ತಾ ಇರಲ್ಲ. ಸೊ ನೋಡೋಣ, ಅಪ್ಪನ ಪ್ರೀತಿ ಮುಂದೆ ಒಂದಿನ ಗಳಿಸೋ ಒಂದು ದಿನ ಬರುತ್ತೆ. ನೋಡೋಣ. ಐ ಆಮ್ ವೆಯ್ಟಿಂಗ್ ಯಾವ ಥರ ಜನ ಅಕ್ಸೆಪ್ಟ್ ಮಾಡ್ತಾರೆ ನಮ್ಮನ್ನು, ನಮ್ಮ ಟೀಮ್ನ ಅಂತ. ನೀವು ಕನ್ನಡದವರೇ ಆಗಿರೋದ್ರಿಂದ, ಬಟ್ ಯಾಕೆ ಇಷ್ಟೊಂದು ಗ್ಯಾಪ್ ಆಗೋಯ್ತು ಅಂತ. ಸೊ ನಾವು ತುಂಬ ಬೇಗನೆ ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಯಾಕೆ ಗ್ಯಾಪ್ ಆಯಿತು ಅಂತ? ನನ್ನ ಪ್ರಕಾರ ಎಲ್ಲದಕ್ಕೂ ಒಂದು ರೈಟ್ ಟೈಮ್ ಅಂತ ಇದೆ. ಅಂದರೆ ನಾವು ಒಂದೊಂದು ಸಲ ಹೋಪ್ಸ್ ಕಳ್ಕೊಳ್ತೀವಿ, ಏನು ರೈಟ್ ಟೈಮ್ ಅಂತ ಕಾದ್ಕೊಂಡು ನನಗೇನು ಸಿಗ್ತಾ ಇಲ್ಲ ಅಂತ. ಬಿಕಾಸ್ ನನಗೆ ಹಾಗೆ ಆಗ್ತಾ ಇತ್ತು. ನಾನು ಬೇರೆ ಭಾಷೆಯಲ್ಲಿ ಆ್ಯಕ್ಟ್ ಮಾಡ್ತಿರೋದ್ರಿಂದ ನನಗೆ ಒಂದು ಸ್ವಲ್ಪ ಇಲ್ಲಿ ಡೇಟ್ಸ್ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಅವಾಗ ಆ ಪ್ರಾಬ್ಲಮಿಂದ ನನಗೆ ಮಾಡೋಕ್ಕೆ ಒಂದು ಇದಾಗ್ತಿರಲಿಲ್ಲ. ಆ್ಯಂಡ್ ಆಲ್ಸೋ ಕೆಲವೊಂದು ಅವರ ರಿಕ್ವೈರ್ಮೆಂಟ್ ಇರುತ್ತೆ. ಒಂದು ಕ್ಯಾರೆಕ್ಟರ್ ಅಂತ ಒಂದು ಅಂದ್ಕೊಂಡಾಗ ಆ ಕ್ಯಾರೆಕ್ಟರ್ಗೆ ಇಂಥವರೇ ಬೇಕಂತ ಇರುತ್ತೆ. ಸೊ ಅದರಿಂದ ಕೂಡ ನನ್ನದು ರಿಜೆಕ್ಷನ್ ಆಗಿರ್ಬೋದು. ಸೊ ಐ ರೆಸ್ಪೆಕ್ಟ್ ದಟ್. ಯಾಕೆಂದರೆ ನಾನು ಲುಕ್ ಟೆಸ್ಟ್ ಕೊಟ್ಟಿದ್ದು ಬೇರೆ ಸೀರಿಯಲ್ಗೆ, ಅಂದರೆ ಕಲರ್ಸ್ ಕನ್ನಡದ ಬೇರೆ ಸೀರಿಯಲ್ಗೆ ನಾನು ಲುಕ್ ಟೆಸ್ಟ್ ಕೊಟ್ಟಿದ್ದು. ಅದರಲ್ಲಿ ಒಂದು ಬಿಕಾಸ್ ಆಫ್ ಸಮ್ ರೀಸನ್ಸ್ ಅದು ಕಾಸ್ಟಿಂಗ್ ಬೇರೆ ಆಯ್ತು ಅನಿಸುತ್ತೆ. ಆಮೇಲೆ ಈ ಕತೆ ಬಂತು. ನನಗಂತೂ ತುಂಬ ಇಷ್ಟ ಆಯಿತು ಈ ಕತೆ. ತುಂಬ ಯಂಗ್ ಒಂದು ಹುಡುಗ, ಒಂದು ಅವನದೇ ಆದ ಒಂದು ಏನೋ ಒಂದು ಕನಸಿರುತ್ತೆ ಅವನಿಗೆ. ಸೊ ಆ ಥರ ಅವನು ಹೆಂಗೆ ಅದನ್ನು ಫುಲ್ಫಿಲ್ ಮಾಡ್ತಾನೆ, ಆ್ಯಂಡ್ ಅಪ್ಪ ಮತ್ತು ಆ ಹುಡುಗಿಯ ಮಧ್ಯದಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತಾನೆ ಅನ್ನೋದೇ ಒಂದು ಕತೆ. ಸೊ ಫೈನಲಿ ಬರ್ತಾ ಇದ್ದೀನಿ. ದಿಸ್ ಇಸ್ ದ ರೈಟ್ ಟೈಮ್. ಅದಕ್ಕೆ ನಾನು ಮೇ ಬಿ ಅದೇ ಒಂದು ರೀಸನ್. ನಾನು ಏನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಮುಂಚೆ ಮೇ ಬಿ ಅದು ನನಗೆ ಸೂಟ್ ಆಗಲ್ಲ ಅಂತ. ಮೇ ಬಿ ಇಟ್ ವಾಸ್ ಆಲ್ ಡೆಸ್ಟಿನ್ಡ್ ಅಲ್ಲ. ನಮಗೆ ಯಾವುದು ಬೇಕು, ಯಾವುದು ಕೊಡಬೇಕು ಅನ್ನೋದು ಅಲ್ಲಿ ನಿರ್ಣಯ ಆಗಿರೋದ್ರಿಂದ ಯಾವ ಟೈಮಿಗೆ ಯಾವುದು ಬರಬೇಕು ಆವಾಗಲೇ ಬರಲೇಬೇಕು. ಭಾರ್ಗವಿ LLB ಅರ್ಜುನ್ ಅನ್ನೋ ಪಾತ್ರ. ಸೊ ಹೇಗೆ ನಿಮಗೆ ಅಪ್ರೋಚ್ ಮಾಡಿದ್ರು, ಯಾವ ರೀತಿ ಸಿಕ್ತು ಈ ಪಾತ್ರ ಅಂತ? ಸ್ವಪ್ನ ಮ್ಯಾಮ್ ಡೈರೆಕ್ಟರು. ಸೊ ಹೇಗಿದೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋ ಎಕ್ಸ್ಪೀರಿಯನ್ಸ್ ಎಲ್ಲ? ನನಗೆ ಆ್ಯಕ್ಚುಲಿ ಮೇ ಬಿ ಚಾನಲ್ ಮುಖಾಂತರನೇ ನನಗೆ ರೆಫರೆನ್ಸ್ ಬಂದಿದ್ದು ಅನಿಸುತ್ತೆ. ಸೊ ಕಾಲ್ ಬಂತು, ಆ್ಯಂಡ್ ಅದಕ್ಕಿಂತ ಮುಂಚೆ ಮೇ ಬಿ ಬೇರೆ ಸರ್ಚಿಂಗ್ ಕೂಡ ಆಗಿರ್ಬೋದು. ಬಟ್ ನಾನು ಹೋದಾಗ ಇಟ್ ವಾಸ್ ಮೀ ಅನ್ನೋ ಥರ. ಮ್ಯಾಮು ತುಂಬ ಖುಷಿಪಟ್ಟರು. ಯು ಆರ್ ದ ಹೀರೋ ಅಂತ ಆವಾಗಲೇ ಫಸ್ಟ್ ಮೀಟಲ್ಲೇ ಹೇಳಿದ್ರು ನನಗೆ. ಎಸ್, ಐ ರಿಮೆಂಬರ್ ದ್ಯಾಟ್. ಆ್ಯಂಡ್ ಒಂಥರ ಪಾತ್ರಕ್ಕೆ ನನಗೆ ಯಾವ ಥರ ಬೇಕಾದರೂ ಬಟ್ಟೆ ಹಾಕ್ಕೊಳ್ಳುವಂಥ ಒಂದು ಆಪ್ಷನ್ಸು. ಏಕೆಂದರೆ ಫಾರ್ಮಲ್ಲೂ ಹಾಕ್ಬೋದು, ಕ್ಯಾಶುವಲ್ಲೂ ಹಾಕ್ಬೋದು. ಅಂದರೆ ಹೀಸ್ ಕೈಂಡ ಬ್ರ್ಯಾಂಡ್ ಫ್ರೀಕ್ ಅನ್ನೋ ಥರ. ತುಂಬ ಟ್ರೆಂಡಿ ಕಾಸ್ಟ್ಯೂಮ್ಸ್ ಹಾಕುವಂಥದ್ದು ಅದು ನನಗೆ ಇಷ್ಟ ಆಯಿತು. ಯಾಕಂದರೆ ನನಗೆ ಒಂದೇ ಕಾಸ್ಟ್ಯೂಮ್ ಸ್ಟಿಕ್ ಹಾಕ್ಕೊಂಡು ಅದು ನನಗೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸ್ತು. ಆ್ಯಂಡ್ ಕನ್ನಡದಲ್ಲಿ ಮಾಡಬೇಕಾದ್ರೆ
ನನ್ನ ವಾಯ್ಸಲ್ಲಿ ಡೈಲಾಗ್ ಹೇಗೆ ಬರುತ್ತೆ, ಅದು ಚೆನ್ನಾಗಿರುತ್ತಾ, ಅದೊಂದು ನನಗೆ ಟೆನ್ಷನ್ ಇತ್ತು. ಏಕೆಂದರೆ ಬೇರೆ ಭಾಷೆ ಮಾಡುವಾಗ ಡಬ್ಬಿಂಗ್ ಇರುತ್ತೆ, ಇಲ್ಲಿ ನಮ್ಮದೇ ವಾಯ್ಸಲ್ಲಿ ನಾವೇ ಡೈಲಾಗ್ ನೆನ್ಪಿಟ್ಕೊಂಡು ಮಾಡೋವಂಥದ್ದು. ಅದೊಂದು ಸ್ವಲ್ಪ ಹೆಸಿಟೇಷನ್ ಇತ್ತು. ಮ್ಯಾಮ್ಗೆ ಹೇಳಿದೆ, ಮ್ಯಾಮ್ ಹಿಂಗೆ ಅಂತ. ಅವ್ರು ವರ್ಕ್ ಮಾಡೋ ಸ್ಟೈಲಲ್ಲಿ ತುಂಬ ಈಸಿ ಅನಿಸ್ತು ನನಗೆ. ಅಂದರೆ ತುಂಬ ಟೆನ್ಷನ್ ಇರೋ ಥರನ, ಐ ಮೀನ್ ವಾಟ್ ಐ ಕ್ಯಾನ್ ಸೇ, ನನಗೆ ಇದು ಅನಿಸ್ಲಿಲ್ಲ. ವಾಟ್ ಈಸ್ ಇಟ್, ನಂಗೆ ಪ್ರೆಷರ್ ಅನಿಸ್ಲಿಲ್ಲ. ತುಂಬ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಡೇ ಒಂದು ಸ್ವಲ್ಪ ಕಷ್ಟ ಆಯಿತು, ಆಮೇಲೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಮ್ಯಾಮ್ ಕೂಡ ನಮಗೆ ಎಷ್ಟು ಬೇಕು ಅಷ್ಟೇ ಹೇಳ್ಕೊಡ್ತಾರೆ. ಅಂದರೆ ಈ ಒಂದು ಡೈಲಾಗ್ಗೆ ಇಷ್ಟೇ ಬೇಕು ಅಷ್ಟಷ್ಟೇ ತಗೊಳ್ಳೋ ಅಂಥದ್ದು. ತುಂಬ ಪ್ರೆಷರೈಸ್ಡ್ ಎನ್ವಿರಾನ್ಮೆಂಟ್ ಥರ ಇಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಕೃಷ್ಣ ಸರು ಬರ್ತಾರೆ, ಆ್ಯಂಡ್ ಅವರ ಬ್ರದರ್ ದೇವ್ ಸರ್. RR ಪ್ರೊಡಕ್ಷನಲ್ಲಿ ಲಾಂಚ್ ಆಗ್ತಾ ಇದ್ದೀನಿ ಕನ್ನಡ, ಐ ಮೀನ್ ಕಲರ್ಸ್ ಕನ್ನಡಗೆ. ತುಂಬ ಖುಷಿ ಆಗ್ತಾ ಇದೆ ನನಗೆ. ನಮಗೂ ತುಂಬ ಖುಷಿ ಇದೆ ನೀವು ಕನ್ನಡದಲ್ಲಿ ಮಾಡ್ತಾ ಇರೋದು. ಆ್ಯಂಡ್ ಜೊತೆಗೆ ಕತೆ ನಿಮಗೆ ಯಾಕೆ ಇಷ್ಟ ಆಗಿದ್ದು ಅಂತ, ಆ ಥರದ್ದು ಏನು ಸ್ಟಫ್ ಇದೆ ಅಂತ. ಕತೆ ಅಂದರೆ ಇಲ್ಲಿ ಎಲ್ರಿಗೂ ಒಂದೊಂದು ತುಂಬ ಇಂಪಾರ್ಟೆನ್ಸ್ ಇದೆ. ಇಲ್ಲಿ ನಮ್ಮ ಮನೇಲಿ 16 ಜನ ಇದ್ದೀವಿ ನಾವು. ಹುಡುಗಿ ಮನೇಲಿ ಒಂದು 4-5 ಪೀಪಲ್ ಇರ್ಬೋದು, ಮೇ ಬಿ ತುಂಬ ಮೇ ಬಿ ಒಂದು 20-25 ಪೀಪಲ್ ಜೊತೆ ಇರುವಂಥ ಕತೆ. ಎಲ್ಲರಿಗೂ ಅವ್ರವ್ರದ್ದೇ ಆದ ಒಂದು ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಇನ್ನೊಂದು, ಇದರಲ್ಲಿ ಲಾ ಬೇಸ್ಡ್ ಕತೆ ಇದು. ತುಂಬ ಕ್ಯೂರಿಯಾಸಿಟಿ ಡೆಫಿನೆಟ್ಲಿ ಇದು ಮಾಡೋದು. ಯಾಕಂದರೆ ಯಾರು ಸೋಲ್ತಾರೆ ಗೆಲ್ತಾರೆ ಅನ್ನೋದು ಜನರಿಗೆ ಒಂದು ಕ್ಯೂರಿಯಾಸಿಟಿ. ಆಲ್ಸೋ ಒಂದು ಹೆಣ್ಮಗಳ ಮೇಲೆ, ಒಂದು ಕಾಮನ್ ಹುಡುಗಿ ಮೇಲೆ ಒಂದು ಮೊಲೆಸ್ಟ್ ಆದಾಗ ಅದನ್ನು ಒಂದು ಹುಡುಗಿ ಹೇಗೆ ಅವಳನ್ನ ಡಿಫೆಂಡ್ ಮಾಡ್ತಾಳೆ. ಆ್ಯಂಡ್ ಡೆಫಿನೆಟ್ಲಿ ಭಾರ್ಗವಿ ಫೈಟ್ ಕೂಡ ಮಾಡ್ತಾಳೆ. ಸೊ ಅದರಿಂದನೇ ನಾನು ಅದನ್ನು ನೋಡಿ ಇಂಪ್ರೆಸ್ ಆಗಿರೋವಂಥದ್ದು. ಸೊ ದಟ್ ಇಸ್ ಬೇಸಿಕ್. ಯಾಕಂದರೆ ಇವಾಗ ಈಕ್ವಾಲಿಟಿ ಅಂತ ಹೇಳ್ತೀವಿ, ಬಟ್ ನಾವು ಡಿಫೆಂಡ್ ಮಾಡುವಷ್ಟು ಬೇಸಿಕ್ ಫೈಟ್ಸ್ ಗೊತ್ತಿರಬೇಕಲ್ಲ. ಸೊ ಅದನ್ನು ನೀವು ಭಾರ್ಗವಿಯಿಂದ ನೋಡಿ ಕಲಿತೀರಾ. ಚಿಕ್ಕ ಚಿಕ್ಕ ಟೀಸರ್ ಬಂದಿದೆ, ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಆ ಥರ ಒಂದು ಹೋಗುತ್ತೆ. ಅದು ಅಪ್ಪನ ಅಗೇನ್ಸ್ಟ್ ಇರೋದ್ರಿಂದ, ಅಗೇನ್ಸ್ಟ್ ಅಂದರೆ ಅಪ್ಪನೂ ಅಷ್ಟೇ, ಅಂದರೆ ಅವರೊಂದು ಸೋಲನ್ನು ಒಪ್ಕೊಳ್ಳೋ ಅಂಥ ಒಂದು ಮನುಷ್ಯ ಅಲ್ಲ. ಅಂದರೆ ಏನೇ ಇದ್ರೂ ನಾನು ಗೆಲ್ತೀನಿ ಅನ್ನೋ ಅಂಥದ್ದು. ಇಲ್ಲಿ ಇವಳು ನನ್ನ, ಅಂದರೆ ಅವರ ಅಪ್ಪ ಆಲ್ರೆಡಿ ಒಂದು ಲಾಯರು, ಅವ್ರ ಅಪ್ಪನ ಕನಸು ಕೂಡ. ಆ್ಯಂಡ್ ಇಲ್ಲಿ ಹುಡುಗಿಗೆ ಒಂದು ನ್ಯಾಯ ಕೂಡ ಕೊಡಿಸ್ಬೇಕು ಅವರಿಬ್ಬರ ಮಧ್ಯದಲ್ಲಿ. ಅಪ್ಪ ನನ್ನನ್ನು ಫಸ್ಟೇ ಇಷ್ಟಪಡಲ್ಲ, ಈ ಹುಡುಗಿನ ನಾನು ಇವಾಗ ಇಷ್ಟಪಡ್ತಾ ಇದ್ದೀನಿ. ಸೊ ಇವಾಗ ಅವರಿಬ್ಬರ ಮಧ್ಯೆ ಸಿಕ್ಕಾಕೊಂಡು ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸೊ ಆ ಕಡೆ ನನ್ನ ಒಂದು ಇದು ಹೋಗುತ್ತಾ, ಈ ಕಡೆ ಹೋಗುತ್ತಾ ಅಂತ. ಸೊ ನಂದು ಒಂಥರ ಏನೋ ಆ ಕಡೆ ಎಲ್ಲ ಈ ಕಡೆ ಎಲ್ಲ ಅನ್ನೋ ಥರ ಇದೆ. ಯಾಕಂದರೆ ಆ ಥರ ಇದೆ. ಯಾಕಂದರೆ ಇವಾಗ ನೀವೆಲ್ಲ ತುಂಬ ರಿಲೇಟ್ ಮಾಡ್ತೀರ ನನ್ನನ್ನು, ಅಂದರೆ ಯಂಗ್ ಬಾಯ್ಸ್ ಇದ್ದಾರಲ್ಲ. ಯಾಕಂದರೆ ಅಪ್ಪ ಹೇಳಿರೋ ಒಂದು ಲಾ ಪ್ರಾಕ್ಟೀಸ್ ನಾನು ಮಾಡಲ್ಲ, ನನ್ನದೇ ಆದ ಒಂದು ಸ್ಟಾರ್ಟಪ್ ಆ ಥರನೋ, ಅಥವಾ ಒಂದು ಏನೋ ಒಂದು ಪ್ರಾಜೆಕ್ಟು ಹಂಗೆ ಮಾಡೋಣ ಅಂತ ನಾನು ಅಂದ್ಕೊಂಡಿರೋದು. ಬಿಕಾಸ್ ಇವಾಗ ಮೋಸ್ಟ್ ಆಫ್ ದ ಬಾಯ್ಸ್ ಹಾಗೆ ಅಲ್ವಾ, ಅಪ್ಪ ಅಮ್ಮನಿಗೆ ಅದೊಂದು ಆಸೆ ಇರುತ್ತೆ, ಇನ್ನೇನೋ ಮಾಡಬೇಕಂತ ಅಂದ್ಕೊಂಡಿರ್ತೀವಿ. ಸೊ ನೋಡಬೇಕು ಅಪ್ಪ ನನಗೆ ಯಾವಾಗ ಪ್ರೀತಿ ಕೊಡ್ತಾರೆ, ಪ್ರೀತಿ ತೋರಿಸ್ತಾರೆ ಅನ್ನೋದು, ಅದು ಇನ್ನೂ ಹೋಗುತ್ತೆ. ಆ್ಯಂಡ್ ಮೇ ಬಿ ನಾನು ಅವಳನ್ನ ಇಷ್ಟಪಟ್ಟು ನನ್ನ ಮದುವೆನೋ ಆಗ್ಬೋದೇನೋ ಗೊತ್ತಿಲ್ಲ. ಸೊ ಈ ಥರ ತುಂಬ ಸಸ್ಪೆನ್ಸಸ್ ಇದೆ. ಅಂದರೆ ನಿಮಗೆ ತುಂಬ ಸಸ್ಪೆನ್ಸ್ ಇರೋವಂಥ ಒಂದು ಕತೆ ಇದು. ನಾಟ್ ಲೈಕ್ ರೆಗ್ಯುಲರ್ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ಆ ಥರ ಕತೆ ಹೋಗುತ್ತೆ. ಸೊ ನೀವು ನೋಡಿ ಅವಾಗ ಗೊತ್ತಾಗುತ್ತೆ.